ನಾನು ಸಾಮ್ರಾಟ್ ಶೆಟ್ಟಿ ಅಂತ. ನಮ್ಮೂರು ಕೋಟ, ಉಡುಪಿ ಜಿಲ್ಲೆ ಕೋಟ. ಗಿರಿ ಸರು ನಮಗೆ ಒಂಥರ ಗುರುಗಳಿದ್ದಂಗೆ ಥಿಯೇಟರ್. ಅದರಿಂದ ಅವ್ರ ಜೊತೆ ಜರ್ನಿ ಶುರುವಾಗಿದ್ದು ಸುಮಾರಷ್ಟು ಅವ್ರ ಜೊತೆ ಕೆಲಸ ಮಾಡ್ತಾ ಕಲ್ತಿದ್ದೀನಿ. ಈ ಸಿನಿಮಾದಲ್ಲಿ ಅಂದರೆ ಇವರು ಎಲ್ಲ ಸಿನಿಮಾಗಳಲ್ಲೂ ಕ್ಯಾರೆಕ್ಟರ್ಗಳಿಗೆ ಅದರದ್ದೇ ಆದ ಒಂದು ವೆಯ್ಟೇಜ್ ಇರುತ್ತೆ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ವೆಯ್ಟೇಜ್ ಇರುತ್ತೆ. ಕ್ಯಾರೆಕ್ಟರ್ ನಡುವೆ ಯಾವ ರೀತಿ ಸಂಘರ್ಷ ಇರುತ್ತೋ ಹಾಗೆ ಒಂದು ಕ್ಯಾರೆಕ್ಟರ್ ಒಳಗಡೆ ಕೂಡ ಅಂತ ಅಂದರೆ ಸೆಲ್ಫ್ ಒಂದು ಸಂಘರ್ಷ ಕೂಡ ನಡೀತಾ ಇರುತ್ತೆ. ಅಂಥದ್ದೊಂದು ಈ ಸಿನಿಮಾದಲ್ಲೂ ಪ್ರತಿ ಕ್ಯಾರೆಕ್ಟ್ರಲ್ಲೂ ನೋಡೋದಕ್ಕೆ ಸಿಗುತ್ತೆ ನಮಗೆ. ಅದು ಸರ್ದ ರೈಟಿಂಗ್ ಅಂದರೆ ಅವರು ಅದನ್ನು ಹೆಂಗೆ ಬೆಳೆಸ್ತಾ ಹೋಗ್ತಾರೆ ಅನ್ನೋದು. ಆಮೇಲೆ ಶೂಟಿಂಗಲ್ಲೂ ಕೂಡ ಅವರು ವರ್ಕ್ ಮಾಡೋದು ತುಂಬ ಹಿಂಗೆ ಚೇಂಜ್ ಮಾಡ್ತಾ ಹೋಗ್ತಾರೆ. ತುಂಬ ಖುಷಿಯಾಗುತ್ತೆ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ. ಮ್ಯಾಮ್ಗೆ, ಕಾತ್ಯಾಯನಿ ಮ್ಯಾಮ್ಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋದು ಅವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮನ್ನು ಸಿನಿಮಾದಲ್ಲಿ. ಕುಮಾರಣ್ಣ, ಆಮೇಲೆ ಭರತ್ ಸರ್, ಎಲ್ಲ ಟೀಮ್ನ ಎಲ್ಲ ಕೋ ಆರ್ಟಿಸ್ಟ್ಗಳು, ಸಿಮ್ರನ್ ತುಂಬ ಸಪೋರ್ಟಿವ್ ಆಗಿ. ಮ್ಯಾಮ್ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ, ಏನೋ ನಮಗೆ ಕಲಿಸ್ಬಿಟ್ಟು ಮಾಡಿಸಿದ್ದಾರೆ. ಹೀಗೆ ತುಂಬ ಆಸ್ಪೆಕ್ಟ್ಗಳಿದೆ. ಎಲ್ಲರೂ ಜೊತೆಯಲ್ಲಿ ತುಂಬ ಖುಷಿಯಾಗಿ ವರ್ಕ್ ಮಾಡಿದ್ದೀವಿ. ಇವತ್ತು ತುಂಬ ಖುಷಿಯಾದ ದಿನ. ಒಂದು ಸಿನಿಮಾ, ಮೊದಲನೇ ಸಿನಿಮಾ ನಾನು ಹೀರೋ ಆಗಿ ಮಾಡ್ತಾ ಇದ್ದೀನಿ. ಇಲ್ಲಿ ತನಕ ತುಂಬ ಒಂದು 8 ವರ್ಷ 9 ವರ್ಷದಿಂದ ಥಿಯೇಟರ್ ಸಿನಿಮಾ ಅಂತ ಮಾಡ್ತಾ ಬಂದಿದ್ದೀನಿ. ಇದು ನನ್ನ ಮೊದಲನೇ ಪ್ರಾಜೆಕ್ಟ್. ಹಾಗೆ ನನ್ನ ಸಿನಿಮಾದ ಮೊದಲನೇ ಪ್ರಾಜೆಕ್ಟ್ ಶುರುವಾಗಿದ್ದು ಕೂಡ ಗಿರಿ ಸರ್ ಜೊತೆಗೇನೆ, ಕನ್ನಡಿಗರಿಂದನೇ ಶುರುವಾಗಿತ್ತು. ಹೀರೋ ಆಗಿ ಕೂಡ ಅವ್ರ ಜೊತೆಗೇನೆ ಮಾಡ್ತಿದ್ದೀನಿ ಅನ್ನೋದು ನನಗೆ ತುಂಬ ಖುಷಿ ಸಂಗತಿ. ನನಗೆ ಕೆಲಸ ಮಾಡಬೇಕು, ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅನ್ನೋದೊಂದಿತ್ತು. ಅದು ಗಿರಿ ಸರ್ ಜೊತೆ ಅವಕಾಶ ಸಿಕ್ಕಿದ್ದು ಇನ್ನೂ ಒಂದು ಖುಷಿ ವಿಷಯ. ಹಾಗಾಗಿ ಅದು ಲೈನ್ ಹೆಂಗೆ ಇದ್ದಿದ್ರು ಕೂಡ ನಾನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೆ. ಹಾಗೆ ಲೈನ್ ಕೂಡ ತುಂಬ ಚೆನ್ನಾಗಿತ್ತು. ಕ್ಯಾರೆಕ್ಟರ್ಗೆ ತುಂಬ ಶೇಡ್ಸ್ ಇದೆ. ಅದು ನನಗೆ ತುಂಬ ಖುಷಿ ಕೊಡ್ತು ವರ್ಕ್ ಮಾಡೋದಕ್ಕೆ. ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ? ಸ್ವಲ್ಪ कन्नड़ माताಡ್ತೀನಿ. मतलब मुझे थोड़ी ही आती है, बट मैं ट्राई कर रही हूँ और मे बी 6-7 मंथ्स में अच्छी कन्नड़ बोलने लग जाऊँ. अच्छा, हाँ, ಆಶೀರ್ವಾದ. मतलब ಈ ಸಿನಿಮಾ ಪ್ರೀತಿಯಿಂದ ಮಾಡ್ತೀನಿ. ನಿಮ್ಮ ಆಶೀರ್ವಾದ ಇರಲಿ. ಧನ್ಯವಾದ.